ಹೆಲೋ ನಮಸ್ತೆ, ನಾನು ಶಿಲ್ಪಾ ಸುನಿಲ್. ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ನಾಯಕನಹಟ್ಟಿ ತಿಪ್ಪೇಸ್ವಾಮಿ ದೇವಸ್ಥಾನದ ಬಗ್ಗೆ ಹೇಳ್ತಿದ್ದೀನಿ. ಹಾಗೆ ಬೆಳಗ್ಗೆನೇ ಸ್ವಲ್ಪ ತಿಂಡಿ ಮಾಡ್ಕೊಳ್ಳೋಣ ಅಂಥೇಳಿ ಮೆಂತ್ಯ ಕಡುಬು ಮಾಡಿದ್ದೆ. ಮೆಂತ್ಯ ಸೊಪ್ಪಿತ್ತು, ಮೆಂತ್ಯ ಸೊಪ್ಪು ಹಾಕಿ ಕಡುಬು ಮಾಡಿದ್ದೆ. ಹಾಗೆ ಆ ಥರವಾಗಿ ಅಂತೇಳಿ ಸ್ವಲ್ಪ ಅದರ ಮೇಲೆ ಸ್ವಲ್ಪ ಚೀಸ್ ಹಾಕಿ ಕೊಟ್ಟಿದ್ದೆ ಅವನಿಗೆ. ಏನಾದರೂ ಆ ಥರ ಮಾಡಿಕೊಟ್ರೆ ತಿಂತಾನೆ, ಇಲ್ಲದ್ರೆ ತಿನ್ನೋಲ್ಲ ಅವನು. ಅದಕ್ಕೆ ಸ್ವಲ್ಪ ಚೀಸ್ ಹಾಕಿ ಅವನಿಗೆ ಕಡುಬು ಮಾಡಿಕೊಟ್ಟಿದ್ದೆ. ಬೆಳಗ್ಗೆ ತಿಂಡಿ ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡಿಕೊಂಡು ಸಂಜೆ ಹೋಗಿದ್ವಿ ನಾವು 4 ಗಂಟೆಯ ಟೈಮಲ್ಲಿ. ಪಾಪಗೆ ನೀರು ಕುಡಿಸ್ತಿದ್ದಾನೆ ನೋಡಿ. ಅಣ್ಣ ತಮ್ಮ ಇಬ್ಬರು ಇದ್ಬಿಟ್ರೆ ತುಂಬ ಖುಷಿಯಿಂದ ಆಟ ಆಡ್ತಿರ್ತಾರೆ. ನೀರು ಕುಡಿಸ್ತಾ ಇದ್ದಾನೆ ಅವನಿಗೆ. ಬೆಳಗ್ಗೆ ಹೋಗೋಣ ಅಂದರೆ ತುಂಬ ಮಳೆ ಇತ್ತು. ಅದಕ್ಕೆ ಸಂಜೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸಂಜೆ 4 ಗಂಟೆ ಮೇಲೆ ಹೋದ್ವಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಏನಾದರೂ ಮತ್ತೆ ಊಟ ಮಾಡ್ಕೊಂಡು ಬಿಟ್ಬಿಡೋಣ ಅಂತೇಳಿ ಬೆಂಡೆಕಾಯಿ ಪಲ್ಯ, ರೊಟ್ಟಿ ಹಾಗೆ ಪಚ್ಚಡಿ ಮಾಡಿದ್ದೆ. ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬೆಂಡೆಕಾಯಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. 1 ಸ್ಪೂನು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಗೆ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ದೊಡ್ಡದಾಗಿ ಕಟ್ ಮಾಡಿದಂತಹ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ ಅದನ್ನು. ಇಲ್ಲಿ ನಾನು ಹಸಿ ಖಾರ ಉಪಯೋಗಿಸ್ತಾ ಇಲ್ಲ, ಒಣ ಖಾರ ಯೂಸ್ ಮಾಡ್ತಿದ್ದೀನಿ. ಅಂದರೆ ಹಸಿಮೆಣ್ಸಿಕಾಯಿ ಹಾಕ್ತಿಲ್ಲ, ಖಾರದ ಪುಡಿ ಹಾಕಿ ಮಾಡ್ತಾಯಿದ್ದೀನಿ ನೋಡಿ. 1 ಸ್ಪೂನು ಉಪ್ಪು ಹಾಕ್ಕೊಂಡು ಒಂದು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೆ, 1 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಸ್ಪೂನಷ್ಟು ಅರಿಶಿಣ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ 1-1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಖಾರ ನೋಡಿ ಹಾಕ್ಕೊಳ್ಳಿ, ಇದು ಖಾರದ ಪುಡಿ ಸ್ವಲ್ಪ ಖಾರ ಇದೆ. ಹಾಗೆ 1 ಸ್ಪೂನು ನಾನು ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ. ಸಾಂಬಾರು ಪೌಡರ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ನಾವು ಈ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಆ ಬೆಂಡೆಕಾಯಿನ ಇದಕ್ಕೆ ಹಾಕ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಇಲ್ಲಾಂದರೆ ಡ್ರೈ ಅನಿಸುತ್ತೆ. ಅದಕ್ಕೆ ಒಂದು ಸ್ವಲ್ಪ 2-3 ಸ್ಪೂನಷ್ಟು ನೀರು ಹಾಕೋತಿದ್ದೀನಿ. ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಬೇಯಿಸ್ಕೊಂಡ್ಮೇಲೆ ಈ ಥರ ಕೊಬ್ಬರಿ ಹಾಕ್ಕೊಂಬಿಟ್ರೆ ಪಲ್ಯ ರೆಡಿಯಾಗುತ್ತೆ. ಹಾಗೆ ಮೂಲಂಗಿ ಸೊಪ್ಪಿತ್ತು, ಮೂಲಂಗಿ ಸೊಪ್ಪಿಂದು ಪಚ್ಚಡಿ ಮಾಡಿದ್ದೆ. ಮೂಲಂಗಿ ಈರುಳ್ಳಿ ಸೊಪ್ಪು ಹಾಕಿ ಪಚ್ಚಡಿ ಮಾಡಿದ್ದೆ. ಊಟ ಮಾಡ್ಕೊಂಡು ಬಿಟ್ವಿ ನಾವು. ಇವತ್ತು ನಾವು ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಅಂತ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅದೊಂದು ದೇವಸ್ಥಾನ, ಅದು ಪವಾಡ ಪುರುಷರಿರುವಂತಹ ಒಂದು ದೇವಸ್ಥಾನ ಇದು. ಇವರು 15ನೇ ಶತಮಾನದಲ್ಲಿ ಇದ್ರಂತೆ. ಇವರು ತಿಪ್ಪೇಸ್ವಾಮಿ ಗುರುಗಳು. ಇವರು ತುಂಬ ಪವಾಡ ಪುರುಷರು, ಹಾಗೆ ಸಮಾಜ ಸೇವಕರು ಆಗಿದ್ರಂತೆ ಇವರು. ಇದು ಚಳ್ಳಕೆರೆಯಿಂದ 22 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ನಾವು ಏನಾದರೂ ಈ ಚಿತ್ರದುರ್ಗ ಸೈಡಿಂದ ಬರ್ತಿದ್ರೆ 35 ಕಿಲೋಮೀಟ್ರ್ ಆಗುತ್ತೆ ಇದು ದೇವಸ್ಥಾನ. ತುಂಬ ಚೆನ್ನಾಗಿತ್ತು, ಮಳೆ ಎಲ್ಲ ಆಗಿತ್ತು. ಈ ಎಲ್ಲ ಅಡಿಕೆ ತೆಂಗು ಎಲ್ಲ ಹಾಕಿದ್ರು ರೋಡಲ್ಲೆಲ್ಲ, ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಇದು ನೋಡಿ, ಯಾವುದೋ ಕೆರೆ ಫುಲ್ ತುಂಬಿದೆ. ಅವತ್ತು ತುಂಬಾ ಮಳೆ ಆಯಿತು, ಜಾಸ್ತಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇವರಿಗೆ ಹಿಂದೂಗಳು ಅಷ್ಟೇ ಅಲ್ಲ, ಮುಸ್ಲಿಮ್ಸು ಭಕ್ತರಿದ್ರಂತೆ. ಹಿಂದೂ ಮುಸ್ಲಿಮ್ಸ್ ಭಕ್ತರು ಇಬ್ಬರನ್ನೂ ಇವರು ಒಳಗೊಂಡಿದ್ರಂತೆ ಇವರು. ಅದಕ್ಕೋಸ್ಕರ ಇವ್ರನ್ನ ಜಾಸ್ತಿ ಜನ ಈಗಲೂ ಇಷ್ಟಪಡ್ತಾರೆ. ತುಂಬ ಚೆನ್ನಾಗಿ ಜಾತ್ರೆ ಎಲ್ಲ, ಮಹೋತ್ಸವ ಎಲ್ಲ ಚೆನ್ನಾಗಾಗುತ್ತೆ ಇಲ್ಲಿ. ಹೋಗ್ತಾ ಇದ್ದೀವಿ, ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಚೆನ್ನಾಗಿತ್ತು ಹೋಗ್ಬೇಕಾದ್ರೆ. ಮಳೆಯಲ್ಲೆಲ್ಲ ಹೋಗ್ಬೇಕಾದ್ರೆ ಅಷ್ಟು ಮಳೆ ಇರಲಿಲ್ಲ, ಬರಬೇಕಾದ್ರೆ ತುಂಬಾ ಮಳೆ ಇತ್ತು. ಇಲ್ಲಿ 2 ಮಠ ಇದೆ, ಒಳಮಠ ಮತ್ತು ಹೊರಮಠ ಅಂತಿದೆ. ನಮಗೆ ಒಳಮಠ ಅಷ್ಟೇ ನೋಡೋಕ್ಕಾಯಿತು, ಹೊರಮಠ ಹೋಗೋಕ್ಕೆ ಆಗಲಿಲ್ಲ, ಅಷ್ಟು ಮಳೆ ಇತ್ತು. ಒಳಮಠ ಅಂದರೆ ಅಲ್ಲಿ ಅವರು ಮೊದಲು ನಿವಾಸವಾಗಿದ್ರಂತೆ. ಅಲ್ಲಿ ಏನಾದರೂ ಪವಾಡ ಮಾಡೋದಿದ್ರೆ ಹಾಗೆ ಅಲ್ಲೇ ಅವರು ಸ್ಟೇ ಆಗಿದ್ರಂತೆ. ಅದಕ್ಕೆ ಒಳಮಠ ಅಂತಾರೆ. ಅಲ್ಲಿ ಇವಾಗ ಪೂಜೆ ಎಲ್ಲ ಮಾಡ್ತಾರೆ. ಹೊರಮಠ ಅಂದರೆ ಅವರು ಐಕ್ಯ ಆಗಿದ್ದ ಸ್ಥಳ ಅದು. ಅಲ್ಲಿ ಜೀವಂತ ಸಮಾಧಿಯಾಗಿದ್ದಾರೆ ಅವರು, ಅದಕ್ಕೆ ಹೊರಮಠ ಅಂತ ಹೇಳ್ತಾರೆ. ದೇವಸ್ಥಾನಕ್ಕೆ ಬಂದು ತುಂಬಾ ಮಳೆ ಇತ್ತು. ಇದು ಒಳಮಠ ನೋಡಿ, ಇದು ದೇವಸ್ಥಾನ, ಇದು ಪೂಜೆ ಮಾಡ್ತಾರಲ್ಲ ಇಲ್ಲಿ ಅವರ ನಿವಾಸನೂ ಆಗಿತ್ತಂತೆ ಇದು ಮೊದಲು. ಇಲ್ಲಿ 18 ಕಂಬಗಳದ್ದು ಸೊಗಸಾದ ವಿನ್ಯಾಸ ಮಾಡಿರುವಂತಹ ಛಾವಣಿ ಇದೆ ಇಲ್ಲಿ. ಇದು ನೋಡಿ, 18 ಕಂಬಗಳದ್ದಿದೆ ಅಂತೆ ಇಲ್ಲಿ. ಅದ್ರ ಮೇಲೆಲ್ಲ ಸುಂದರವಾದ ಕೆತ್ತನೆ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತಿದು ಒಳಗಡೆ ದೇವಸ್ಥಾನ ನೋಡಿ ಎಲ್ಲ ಕೆತ್ತನೆ ಎಲ್ಲ ಮಾಡಿದ್ದಾರೆ. ಹಾಗೆ ಇಲ್ಲಿ ದಿನ ರುದ್ರಾಭಿಷೇಕ ಆದಮೇಲೆ ಇಲ್ಲಿ ದಿನ ಊಟ ಇರುತ್ತಂತೆ, ಪ್ರಸಾದದ ವ್ಯವಸ್ಥೆನೂ ಇರುತ್ತೆ ಇಲ್ಲಿ.
ರುದ್ರಾಭಿಷೇಕ ಪೂಜೆ ಎಲ್ಲ ಆದಮೇಲೆ. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇಲ್ಲಿ ಒಣ ತೆಂಗಿನಕಾಯಿ ಇರುತ್ತಲ್ಲ ಅದನ್ನು ಸುಟ್ಟು ಅದನ್ನು ಪ್ರಸಾದ ಅಂತ ಸೇವಿಸ್ತಾರಂತೆ ಇಲ್ಲಿ. ಅದು ಯಾಕಂದರೆ ಇದು ನಾಯಕನಹಟ್ಟಿ ತಿಪ್ಪೇಸ್ವಾಮಿ ಅವರುಗಳಿಗೆ ಈ ಒಣ ತೆಂಗಿನಕಾಯಿ ಸುಟ್ಟು ತಿಂದರೆ ತುಂಬ ಇಷ್ಟ ಆಗ್ತಿತ್ತಂತೆ. ಅದಕ್ಕೆ ಅದನ್ನ ಪ್ರಸಾದ ಅಂತ ಅದನ್ನು ಇವಾಗ ಕನ್ಸಿಡರ್ ಮಾಡ್ತಿದ್ದಾರೆ. ನೋಡಿ ಪೂಜೆ ಆಗ್ತಿದೆ, ನಾವು ಬಂದ್ವಿ. ಫುಲ್ ಮಳೆಯಲ್ಲೆಲ್ಲ ನೆನೆಸ್ಕೊಂಬಂದ್ವಿ ನಾವು. ಹಾಗೆ ಇದು ಹೊರಮಠ ಅಂತ ಹೇಳಿದ್ನಲ್ಲ, ಅದು ಅಲ್ಲಿ ಯಾವ ಥರ ವಿನ್ಯಾಸ ಮಾಡಿದ್ದಾರೆ ಅಂದರೆ ಅಲ್ಲಿ 2 ಥರ ಇದೆ ನೋಡಿ. ಅಲ್ಲಿ ಗರ್ಭಗುಡಿ ಇದೆಯಲ್ಲ ಅದನ್ನು ಮುಸ್ಲಿಂ ಶೈಲಿಯಲ್ಲಿ ಕಟ್ಟಿಸಿದಾರಂತೆ, ಗುಮ್ಮಟ ಥರ ಕಟ್ಟಿಸಿದ್ದಾರೆ. ಹಾಗೆ ಇನ್ನರ್ಧ ಇದೆಯಲ್ಲ ಅದು ಹಿಂದೂ ಥರ ಕಟ್ಟಿಸಿದ್ದಾರೆ, ಹಿಂದೂ ರಚನೆಯಂತೆ ಮಾಡಿದ್ದಾರೆ ಅಂಥದ್ದು. ಯಾಕಂದರೆ ಇದು ಹಿಂದೂ ಮುಸ್ಲಿಮ್ಸ್ ಇಬ್ಬರು ಅವ್ರಿಗೆ ಭಕ್ತರಲ್ವ, ಅದಕ್ಕೋಸ್ಕರ ಇದು ಹಿಂದೂ ಮುಸ್ಲಿಮ್ಸ್ ಏಕತೆಯ ಸಂಕೇತ ಅಂತೇಳಿ ಆ ಥರ ಮಾಡಿದಾರಂತೆ ಇದು. ಅಲ್ಲಿ ನಾವು ಹೋಗೋಕ್ಕಾಗಲಿಲ್ಲ, ಲಾಸ್ಟಿಗೆ ಒಂದು ಪಿಕ್ಚರ್ ಹಾಕ್ತೀನಿ ನೋಡಿ ನೀವೇ. ಹಿಂದೂ ಮುಸ್ಲಿಮ್ಸ್ ಎರಡೂ ಥರನೂ ಮಾಡಿದ್ದಾರೆ. ಇದು ನೋಡಿ ದೇವಸ್ಥಾನದ ಸುತ್ತ ಈ ಥರ ಕೆತ್ತನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಫುಲ್ ಡೀಟೇಲಾಗಿ ಏನೂ ತೆಗಿಯೋಕ್ಕೆ ಆಗಲಿಲ್ಲ, ಅಷ್ಟು ಮಳೆ ಇತ್ತು. ಆದರೂ ಸ್ವಲ್ಪ ತೆಗ್ದಿದ್ದೀನಿ ನೋಡಿ ಇಲ್ಲಿ. ಇದು ದೇವಸ್ಥಾನದ ಸುತ್ತ ಈ ಥರ ಇದೆ. ಹಾಗೆ ಈ ಚಳ್ಳಕೆರೆ ರೋಡಲ್ಲಿ ಹೋದರೆ ಈ ಒಳಮಠದಿಂದ ಇದೆಯಲ್ಲ, ಅಲ್ಲಿಂದ 3 ಕಿಲೋಮೀಟ್ರ್ ದೂರ ಹೋದರೆ ಒಂದು ಏಕಾಂತ ಸ್ವಾಮಿ ಅಂತ ಒಂದು ಪ್ಲೇಸ್ ಇದೆ ಅಂತೆ. ಆ ಏಕಾಂತ ಸ್ವಾಮಿ ಪ್ಲೇಸ್ನಲ್ಲಿ ಈ ಸ್ವಾಮಿಗಳು ತಪಸ್ಸು ಮಾಡ್ತಿದ್ರು ಅಂತ ಹೇಳ್ತಾರೆ ಇಲ್ಲಿ. ಈ ದೇವಸ್ಥಾನಕ್ಕೆ 200 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಎಂಟ್ರೆನ್ಸಲ್ಲಿ ನೋಡಿದ್ರೆ ನೀವು, ಮಾಡಿದಷ್ಟು ನೀಡು ಭಿಕ್ಷೆ ಅಂತ ಇದೆ. ಹಾಗಂದರೆ ನಾವು ಎಷ್ಟು ದಾನ ಧರ್ಮ ಮಾಡ್ತೇವೋ ಅಷ್ಟು ನಮಗೆ ಒಳ್ಳೆಯದಾಗುತ್ತೆ ಅಂತ ಇದೆ ಇದು. ನಾವೆಷ್ಟು ದುಡಿತೀವಿ, ಎಷ್ಟು ದಾನ ಮಾಡ್ತೀವಿ ಅನ್ನೋದು ಬಗ್ಗೆ ಅವಾಗೇ ಆ ಥರ ಹೇಳಿದ್ದಾರೆ ನೋಡಿ, ಮಾಡಿದಷ್ಟು ನೀಡು ಭಿಕ್ಷೆ ಅಂತ ಇದೆ ಇಲ್ಲಿ. ಈ ದೇವಸ್ಥಾನದಲ್ಲಿ ಬೆಳಗ್ಗೆ 4:15 ಪೂಜೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಬೆಳಗ್ಗೆ 4:00 ಸ್ಟಾರ್ಟ್ ಆಗಿದ್ದು ರಾತ್ರಿ 11:30 ತನಕ ಇರುತ್ತಂತೆ. ಊಟದ ವ್ಯವಸ್ಥೆನೂ ಇರುತ್ತೆ ಇಲ್ಲಿ, ಪ್ರಸಾದದ ವ್ಯವಸ್ಥೆನೂ ಇರುತ್ತೆ. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಬಂದಿದ್ದಕ್ಕೆ ತುಂಬ ಸಮಾಧಾನ, ಖುಷಿ ಎರಡೂ ಆಯಿತು. ಇದು ನೋಡಿ, ಇದು ನಾನು ತೋರಿಸ್ತಿರೋದು ಹೊರಮಠ ಅಂತ. ನೋಡಿ ಹೇಳಿದ್ಮೇಲೆ ಹಿಂದೆ ಮುಸ್ಲಿಂ ಶೈಲಿಯಲ್ಲಿದೆ, ಹಾಗೆ ಮುಂದ್ಗಡೆ ಹಿಂದೂ ಶೈಲಿಯಲ್ಲಿದೆ. 2 ಶೈಲಿಯಲ್ಲಿ ಈ ಹೊರಮಠ ಮಾಡಿದ್ದಾರೆ. ಇಲ್ಲಿ ಜೀವಂತ ಸಮಾಧಿ ಆಗಿರೋದಂತೆ ಗುರುಗಳು. ಹಾಗೆ ಬರ್ತಾ ನಮಗೆ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತೊಗೊಳ್ಳೋಣ ಅಂತೇಳಿ ಸ್ವಲ್ಪ ನಿಲ್ಲಿಸಿ ಕಾಫಿ ತೊಗೊಂಡು ತಿಂಡಿ ಎಲ್ಲ ಮಾಡ್ಕೊಂಡ್ವಿ. ದೇವಸ್ಥಾನದಿಂದ ನಾವು ಬರೋ ಅಷ್ಟೊತ್ತಿಗೆ ನೈಟು 9:30 ಆಗಿತ್ತು. 9:30ಗೆ ಊಟ ಮಾಡಿಕೊಂಡು ಮಲಗಿದ್ವಿ ನಾವು ಬೇಗನೆ. ಪಾಪು ನೋಡಿದ್ರೆ ಮತ್ತೆ 2 ಗಂಟೆಗೆ ಎದ್ದ. ರಾತ್ರಿ 2 ಗಂಟೆಗೆ ಎದ್ದು ಮತ್ತೆ ಆಟ ಆಡ್ತಾ ಇದ್ದಾನೆ ನೋಡಿ ಇಲ್ಲಿ. ಮತ್ತೆ ಮಲಗಿದ್ದೆ ಅವನು 3:30ಗೆ ಮಲಗಿದ್ದ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ವಿಡಿಯೋ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.